ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ಬೋದು ಪ್ರಮುಖವಾಗಿ ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥದ್ದು ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಅಭ್ಯರ್ಥಿಗಳ ಒಂದು ಗೊಂದಲ. ಹಾಗಾಗಿ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟು ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ನ್ಯೂ C&R ರೂಲ್ಸ್ ಬಿಡಬೇಕು. ಬಿಟ್ಟ ನಂತರ ಮೇನ್ ನೋಟಿಫಿಕೇಶನ್ ಆಗುತ್ತೆ ಅಂತ ನಾನು ಹೇಳ್ಬೋದು. ಯಾಕಂದರೆ ಓಲ್ಡ್ C&R ರೂಲ್ಸ್ನಲ್ಲಿ ಏನಿದೆಯೋ ಹಲವಾರು ರೀತಿಯಾಗಿರ್ತಕ್ಕಂತಹ ಅಭ್ಯರ್ಥಿಗಳು ಏನು ಹಾಕಿದ್ರು ಇಲಾಖೆಗೆ ಅಬ್ಜೆಕ್ಷನ್ ಹಾಕುವ ಮುಖಾಂತರ ಕೆಲವೊಂದು ಬದಲಾವಣೆಗೆ ಒಳಪಟ್ಟು C&R ರೂಲ್ಸ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಮಾಡಬೇಕು, ಮತ್ತೆ ಎಷ್ಟು ಪೇಪರ್ಗಳನ್ನು ಇಡಬೇಕು, ಮತ್ತು ನಾವು ಯಾವ ರೀತಿ ಇರ್ತಕ್ಕಂತಹ ಒಂದು ಎಕ್ಸಾಮ್ ಶೈಲಿಯನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ಇರ್ತಾರೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಬದಲಾವಣೆ ಮೂಲಕ C&R ರೂಲ್ಸ್ ಬಿಟ್ಟು ಆಮೇಲೆ ಮೇನ್ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲ ಸ್ನೇಹಿತರು ನಿಮಗೆಲ್ಲ ಗೊತ್ತು, ಈ 15,000 ಶಿಕ್ಷಕರ ನೇಮಕಾತಿಯಲ್ಲಿ ಹೈಯೆಸ್ಟ್ ಆಗಿರ್ತಕ್ಕಂಥ ಪೋಸ್ಟ್ಗಳಂದರೆ GPSTR ಪರೀಕ್ಷೆ. ಈ GPSTR ಅಲ್ಲಿ ಸುಮಾರು 8,500 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ. ಇದರಲ್ಲಿ ನಮ್ಮಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ನೋಡ್ಬೋದು, ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಕ್ಕೆ ಲೈವ್ ವಿಡಿಯೋ ಆಗಿರ್ತಕ್ಕಂಥ ಕ್ಲಾಸಸ್, ರೆಕಾರ್ಡೆಡ್ ಕ್ಲಾಸಸ್ ಕೂಡ ಇವೆ. ಹಾಗಾಗಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಸೊ ನಾವು ಕ್ಲಾಸಸ್ ತಗೋಬೇಕು, ಮತ್ತು ಈ ಒಂದು ಕ್ಲಾಸ್ ಏನಾದರೂ ತಗೊಂಡ್ರೆ 100% ನೀವು ಎಕ್ಸಾಮ್ನಲ್ಲಿ ಪಾಸ್ ಆಗ್ತೀರ ಅಂತ ಹೇಳ್ಬೋದು. ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಾಕನ್ನೋದಾದರೆ ನೋಡ್ಬೋದು, ಪ್ರಮುಖವಾಗಿ ಇಲ್ಲಿರ್ತಕ್ಕಂಥದ್ದು ಸುಮಾರು 10 ವರ್ಷಗಳಾಗಿರ್ತಕ್ಕಂತಹ ಶಿಕ್ಷಕರ ವೃತ್ತಿಯನ್ನು ಹೊಂದಿರತಕ್ಕಂಥದ್ದು, ಪ್ಲಸ್ಸು GPSTRನಲ್ಲಿ ರ್ಯಾಂಕ್ ಬಂದಿರತಕ್ಕಂಥವ್ರು NGMನಲ್ಲಿ. ಹಾಗಾಗಿ ಎಲ್ಲ ಶಿಕ್ಷಕರು ಏನು ಮಾಡ್ತಿದ್ದಾರೆ, ಸೊ GPSTRಗೆ ಸಂಬಂಧಪಟ್ಟಿರ್ತಕ್ಕಂತಹ ರೆಕಾರ್ಡೆಡ್ ವಿಡಿಯೋ ಕ್ಲಾಸಸ್ ಮಾಡ್ತಿದ್ದಾರೆ. ಸೊ ಯಾರ್ಯಾರು ಸೈನ್ಸು ಮತ್ತು ಮ್ಯಾಥ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ರು ನೀವೆಲ್ಲರೂ ತಗೊಳ್ಳಿ. ಯಾಕಂದರೆ ಕೇವಲ 999ಗೆ ನಾವು ವಿಡಿಯೋ ಕ್ಲಾಸಸ್ಸನ್ನು ಕೊಡ್ತಿದ್ದೀವಿ. ಹಾಗಾಗಿ ನೀವೆಲ್ಲರೂ ಇದನ್ನು ಸದುಪಯೋಗ ಮಾಡಿಕೊಳ್ಳಿ ಮತ್ತು ಕ್ಲಾಸಸ್ ತಗೊಳ್ಳಿ. ಎಲ್ಲ 180 ಅಥವಾ 200ಕ್ಕಿಂತ ಹೆಚ್ಚು ವಿಡಿಯೋ ಕ್ಲಾಸಸ್ಸನ್ನು ಕೊಡ್ತಿದ್ದಾರೆ. ಮತ್ತು ನಿಮ್ಗೇನಾದರೂ ಬೇಕಂದರೆ ಸೊ ಈ ನಂಬರ್ ಶೋ ಆಗ್ತಿದೆಯಲ್ಲ, ಸೊ ನೀವು ಡೆಮೋ ನೋಡಿಕೊಂಡು ಕ್ಲಾಸ್ಗೆ ಸೇರ್ಬೋದು. ಫಸ್ಟ್ ನೀವು ಹೆಂಗಿದೆಯೋ ಅನ್ನೋದ್ರ ಬಗ್ಗೆ ಡೆಮೋ ನೋಡ್ಕೊಂಡು ಆಮೇಲೆ ನೀವು ಕ್ಲಾಸಿಗೆ ಸೇರ್ಬೋದು. ಹಾಗಾಗಿ ಈ ನಂಬರ್ಗೆ ಏನು ವಾಟ್ಸಪ್ ಇದೆಯೋ ಸೊ ಈ ನಂಬರ್ಗೆ ನೀವು ಏನಪ್ಪ ಅನ್ನೋದಾದರೆ ಮೆಸೇಜ್ ಮಾಡೋ ಮುಖಾಂತರ ಡೆಮೋ ಕ್ಲಾಸಸ್ ಸೆಂಡ್ ಮಿ ಅಂತಂದು ಹಾಕಿದರೆ, ಅಥವಾ ನಾವೇನಾದರೂ ಕ್ಲಾಸ್ ಸೇರಬೇಕು ಅನ್ನೋದಾದರೆ ಸೊ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ಏನು ಮಾಡಬೇಕು ಅನ್ನೋದಾದರೆ, ಈ GPSTR ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಆದವು ಮತ್ತು PSTRಗೂ ಕೂಡ ಕ್ಲಾಸಸ್ ಇದೆ. ಓನ್ಲಿ 600 ರೂಪೀಸ್ಗೆ ಅತಿ ಹೆಚ್ಚು ಇರತಕ್ಕಂಥ ರೆಕಾರ್ಡೆಡ್ ವಿಡಿಯೋ ಕ್ಲಾಸಸ್ಸನ್ನು ನಾವು ಕೊಡ್ತಿದ್ದೀವಿ. 100% ಪಾಸಿಂಗ್ ಆಗಿರ್ತಕ್ಕಂತಹ ಒಂದು ಕ್ಲಾಸಸ್ ಅಂತ ಹೇಳ್ಬೋದು. ಇದು PSTRಗೂ 600 ಅಂತ ಹೇಳ್ಬೋದು. ಜೊತೆಗೆ HSTR CBZ ಅವ್ರಿಗೂ ವಿಡಿಯೋ ಕ್ಲಾಸಸ್ ಇವೆ, ಅವನು ಕೂಡ ತಗೋಬೋದು. ಮತ್ತು ಪ್ಲಸ್ ಲ್ಯಾಂಡ್ ಸರ್ವೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅವು ಪ್ರಮುಖವಾಗಿರ್ತಕ್ಕಂತಹ ಕ್ಲಾಸಸ್ ಇದೆ. ಅವು ಅಲ್ಲಿ ಸೈನ್ಸು ಮ್ಯಾಥ್ಸು ಪೇಪರ್ 2 ಬರ್ತಕ್ಕಂಥದ್ದು ಸ್ಪೆಸಿಫಿಕ್ ಪೇಪರ್ ಅಂತ ನಾವು ಅಂತೀವಲ್ಲ, ಸೊ ಸ್ಪೆಸಿಫಿಕ್ ಪೇಪರ್ನಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಏನು ಅಲ್ಲಿ ಸೈನ್ಸು ಆ್ಯಂಡ್ ಮ್ಯಾಥ್ಸ್ ಇರ್ತಕ್ಕಂಥದ್ದು. ಹಾಗಾಗಿ ನೀವೆಲ್ಲ ಲ್ಯಾಂಡ್ ಸರ್ವೆ ಆಗಿರ್ಬೋದು, GPSTR ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಆಗಿರ್ಬೋದು, PSTR ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಆಗಿರ್ಬೋದು, ಜೊತೆಗೆ ಇನ್ನೊಂದು ಇರ್ತಕ್ಕಂಥದ್ದು ಏನು CBZ ಆಗಿರ್ತಕ್ಕಂಥದ್ದು HSTRಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇವೆಲ್ಲ ಕ್ಲಾಸಸ್ಸು 100% ಒಂದು ನೀವು ಎಕ್ಸಾಮ್ನಲ್ಲಿ ಪಾಸಿಂಗ್ ಆಗಿರ್ತಕ್ಕಂಥ ಒಂದು ಕ್ಲಾಸಸ್ಸನ್ನು ಕೊಡ್ತಿದ್ದಾರೆ ಪ್ರಮುಖವಾಗಿ. ಹಾಗಾಗಿ ಇವನ್ನೆಲ್ಲ ಕ್ಲಾಸಸ್ಸನ್ನು ನೀವು ಏನೇನು ಎಲಿಜಿಬಲ್ ಇದ್ದರೂ ನೀವು ತಗೊಳ್ಳಿ. ಒಂದ್ಸಲ ಏನಾದರೂ ತಗೊಂಡ್ರೆ ಸೊ ನೀವು ಎಕ್ಸಾಮ್ ಮುಗಿಯೋವರೆಗೂ ಕ್ಲಾಸಸ್ ಏನಪ್ಪ ಅಂದರೆ ರೆಕಾರ್ಡೆಡ್ ವಿಡಿಯೋ ನಿಮ್ಗೆ ಇರುತ್ತೆ. ಸೊ ನೀವು ಡೈಲಿ ಆಗಿರ್ತಕ್ಕಂಥ 1 or 2 ವಿಡಿಯೋ ನೋಡ್ಕೊಂತ ಹೋದ್ರು ಸೊ ನಿಮಗೆ ಎಕ್ಸಾಮ್ ಬರುತ್ತೆ. 100% ನೀವು ಒಂದು ಎಕ್ಸಾಮ್ ಆಗಿರ್ತಕ್ಕಂಥ ಹುದ್ದೆಗಳಲ್ಲಿ ಒಂದು ಹುದ್ದೆಯನ್ನು ತಗೋಬೋದು. 100% ನೀವು ಕ್ಲಾಸ್ ಏನಾದರೂ ತಗೊಂಡ್ರೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ನಿಮ್ಗೆ ಯಾರ್ಯಾರಿಗೆ ಬೇಕು ಎಲ್ಲ ಸ್ನೇಹಿತರು ಸೊ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡುವ ಮೂಲಕ ನೀವು ಕ್ಲಾಸಸ್ಸನ್ನು ಪಡಿಬೋದು ಅಂತ ಹೇಳ್ತೀನಿ. ಜೊತೆಗೆ ನೋಡ್ಬೋದು, ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬಿಡುತ್ತೆ, ನ್ಯೂ C&R ರೂಲ್ಸ್ ಬಿಡುತ್ತೆ. ಫಸ್ಟು ಬಿಟ್ಟ ನಂತರ ಅದು ಮೇನ್ ನೋಟಿಫಿಕೇಶನ್ ತದನಂತರ ಆಗುತ್ತೆ. ಯಾಕಂದರೆ ಫಸ್ಟು ಮೇನ್ ನೋಟಿಫಿಕೇಶನ್ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಅವರು ಕೆಲವೊಂದು ಬದಲಾವಣೆ ಮೂಲಕ ಏನು ಕೊಟ್ಟಿದ್ದಾರೋ, ಸೊ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಕೊಟ್ಟಿದ್ದರು, ಅವನ್ನೆಲ್ಲವೂ ಅವ್ರು ಫಸ್ಟು ನಾವು ಕೊಡಲೇಬೇಕು. C&R ರೂಲ್ಸ್ ಕೊಟ್ಟು ಆಮೇಲೆ ಮೇನ್ ನೋಟಿಫಿಕೇಶನ್ ಮಾಡಲೇಬೇಕಾಗುತ್ತದೆ. ಹಾಗಾಗಿ ಎಲ್ಲ ಸ್ನೇಹಿತರು ನಾನು ಪ್ರಮುಖವಾಗಿ ಹೇಳ್ತಾ ಹೋಗಿದ್ದೀನಿ, ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆನೂ ಕೂಡ ಹೇಳ್ತಾ ಹೋಗಿದ್ದೀನಿ, ಸಿಲೆಬಸ್ ಬಗ್ಗೆನೂ ಕೂಡ ಹೇಳ್ತಾ ಹೋಗಿದ್ದೀನಿ. ಸೊ ಅವ್ರು ನ್ಯೂ ಪ್ಯಾಟರ್ನ್ ಬುಕ್ ಅದ್ರ ಬಗ್ಗೆ
ಪ್ಯಾಟರ್ನ್ ಏನು ಬಿಟ್ಟರು ಅದ್ರ ಬಗ್ಗೆನೂ ಕೂಡ ಹೇಳ್ತಾ ಹೋಗಿದ್ದೆ. ಮತ್ತು ಮುಂದೆ ಬರ್ತಕ್ಕಂಥ ಏನಾದರೂ ಅಪ್ಡೇಟ್ಗಳ ಬಗ್ಗೆ ಇದ್ದರೆ ನಾನು ಏನು ನಿಮಗೆ ಮುಂದಿನ ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗಾಗಿ ಎಲ್ಲ ಸ್ನೇಹಿತರು ನೀವೆಲ್ಲ ತಪ್ಪದೆ ಆ ಕ್ಲಾಸಸ್ ಏನು ಅದು ಸೈನ್ಸ್ ಮತ್ತು ಮ್ಯಾಥ್ಸ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಯಾರಾದರೂ ಕೇವಲ ಕಡಿಮೆ ದರದಲ್ಲೇ ಕ್ಲಾಸಸ್ಸನ್ನು ಕೊಡ್ತಿದ್ದೀವಿ. ಹಾಗೆ ಎಲ್ಲರೂ ತಗೊಳ್ಳಿ ಅಂತ ಹೇಳ್ತೀನಿ. ತಗೊಂಡು ನೀವು ಎಕ್ಸಾಮ್ ಪಾಸ್ ಮಾಡಿ ಒಂದು ಗೌರ್ಮೆಂಟ್ ಹುದ್ದೆಯನ್ನು ಹಿಡೀರಿ ಅಂತ ಹೇಳಿ. ಸೊ ನಾನು ಮುಂದಿನ ತರಗತಿಯಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.